ಸರ್ಕಾರಿ ಆಸ್ಪತ್ರೆ ಅಂದಮೇಲೆ ಸುತ್ತಮುತ್ತಲು ಇರುವ ಹಳ್ಳಿಗಳಿಗೆ ಆಂಬ್ಯುಲೆನ್ಸ್ ಸೇವೆ ಒದಗಿಸುವುದು ಕಡ್ಡಾಯ. ಮತ್ತು ಆಂಬ್ಯುಲೆನ್ಸ್ ಸೇವೆ ಒದಗಿಸಿದರೆ ಅಲ್ಲಿನ ಜನರು ಅನೇಕ ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಹೋಗುವುದಕ್ಕೆ ಸುಲಭವಾಗುತ್ತೆ. ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಿಡಗುಂದ ಗ್ರಾಮದಲ್ಲಿ ಸುಮಾರು 10,000 ಜನಸಂಖ್ಯೆ ಹೊಂದಿದೆ. ಈ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಸ್ವಂತ ಆಂಬ್ಯುಲೆನ್ಸ್ ಇಲ್ಲದಿರುವುದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನಾನುಕೂಲ ಉಂಟಾಗುತ್ತಿದೆ. ಇದರಿಂದ ಅನೇಕ ರೋಗಿಗಳು ಮತ್ತು ಅಪಘಾತ ಸಂಭವಿಸಿದಾಗ ಗ್ರಾಮದ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುತ್ತಮುತ್ತ 20 ಹಳ್ಳಿಗಳ ಗ್ರಾಮಸ್ಥರು ಈ ಆಸ್ಪತ್ರೆಗೆ ಅವಲಂಬಿತರಾಗಿದ್ದಾರೆ. ಆದರೆ ಅಪಘಾತ, ಗರ್ಭಿಣಿಯರಿಗೆ ತುರ್ತು ಅಗತ್ಯ ಸೇವೆಗೆ ಆಂಬ್ಯುಲೆನ್ಸ್ ಇಲ್ಲದಿರುವುದು ತುಂಬ ಸಮಸ್ಯೆ ಉಂಟಾಗುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಅನೇಕ ಬಾರಿ ಮನವಿ ಪತ್ರ ನೀಡಿದ್ದೇವೆ. ಹಾಗೂ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ 1 ವರ್ಷಗಳ ಹಿಂದೆ ಮನವಿ ಮಾಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಲಾದರೂ ಸಂಬಂಧಿಸಿದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶಾಸಕ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇತ್ತ ಕಡೆ ಗಮನ ಹರಿಸಿ ಕೂಡಲೇ ನಮ್ಮ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಿ ಗ್ರಾಮಕ್ಕೆ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಗೂ ಅನುಕೂಲ ಮಾಡಿಕೊಡಬೇಕು ಎಂದು ಗ್ರಾಮದ ಯುವ ಮುಖಂಡ ಶ್ರೀನಾಥ್ ರೆಡ್ಡಿ ನಿಡಗುಂದ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಮೇಶ್ ದೊರೆ, ಶ್ರೀನಿವಾಸ್ ಶರ್ಗರ್, ಕಾರಣಕಾಳ, ಲಕ್ಷ್ಮಣ್ ಮತ್ತು ಭಾರತ್ ಇದ್ರು. ಲಿಂಗರಾಜಸ್ವಾಮಿ, RJ32 ಕನ್ನಡ ನ್ಯೂಸ್, ಸುಲೇಪೇಟ್. ನಿಡಗುಂದ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇಲ್ಲಿ ನಿಡಗುಂದ ಗ್ರಾಮದಲ್ಲಿ ಸುಮಾರು 10,000 ಜನಸಂಖ್ಯೆ ಇದೆ. ನಿಡಗುಂದ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 20 ಹಳ್ಳಿಗಳು, ಅಲ್ಲಿ 20,000 ಜನಸಂಖ್ಯೆ ಇದೆ. ಇಲ್ಲಿ ನಿಡಗುಂದ ಗ್ರಾಮಕ್ಕೆ 20 ಹಳ್ಳಿಗಳ ವಿದ್ಯಾರ್ಥಿಗಳು ಆಗಿರ್ಬೋದು, ಅನೇಕ ಬಿಸ್ನೆಸ್ ಆಗಿರ್ಬೋದು, ಏನೇ ಈ ಒಂದು ಸಂತಿ ಸಲಿಂದ ಆಗಲಿ, ಕಾಲೇಜ್ ಆಗಲಿ, ಸ್ಕೂಲ್ ಸಲಿಂದ ಆಗಲಿ, ಹಾಸ್ಪಿಟಲ್ಗಾಗಲಿ ಎಲ್ಲ ಕೆಲಸಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆಂಬ್ಯುಲೆನ್ಸ್ ಚಾಲಕನಿದ್ದಾನೆ, ಆದರೆ ಇಲ್ಲಿ ಆಂಬ್ಯುಲೆನ್ಸ್ ಇಲ್ಲ. ಆಂಬ್ಯುಲೆನ್ಸ್ಗೋಸ್ಕರ ನಾವು 1.5 ವರ್ಷದಿಂದ ನಾವು ಆಂಬ್ಯುಲೆನ್ಸ್ಗೋಸ್ಕರ ಮನವಿ ನೀಡಿದ್ದೀವಿ ಸಚಿವರಿಗೆ ಮತ್ತು DHO ಅವರಿಗೆ. ಅದಕ್ಕೋಸ್ಕರ ಇಲ್ಲಿನ ಗರ್ಭಿಣಿಯರಿಗೆ ಆಗಿರ್ಬೋದು ಮತ್ತು ಇಲ್ಲಿ ಈ ರಸ್ತೆಯಲ್ಲಿ ಅನೇಕ ಲಾರಿಗಳನ್ನು ಓಡಾಡ್ತಾ ಇದ್ದಾವೆ. ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದ್ದಿರ್ಬೋದು. ಯಾವುದೇ ಒಂದು ಆಕ್ಸಿಡೆಂಟ್ ಆದರೂ ಇಲ್ಲಿ ಆಂಬ್ಯುಲೆನ್ಸ್ ಬರಬೇಕಾದ್ರೆ ಸೇಡಮ್ನಿಂದ ಬರಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಆಂಬ್ಯುಲೆನ್ಸ್ ಮುಖ್ಯ ಭಾಳ ಇಂಪಾರ್ಟೆಂಟ್ ಇದೆ ನಮ್ಮ ಗ್ರಾಮಕ್ಕೆ. ಅದಕ್ಕೋಸ್ಕರ ನಾವು ಶಾಸಕರಿಗೆ, ಸಚಿವರಿಗೆ ಮತ್ತು DHOಗೆ ಮನವಿ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ನಮಗೂ ಆಂಬ್ಯುಲೆನ್ಸನ್ನು ಕೊಡಿಸ್ಕೊಡ್ಬೇಕಂತೇಳಿ ವಿನಂತಿ.